ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ವ್ಲಾಗ್ ನಾನು ಮಾಡ್ತಿರೋದು, ನಾವು ದೀಪಾವಳಿ ಆದಮೇಲೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಟು ಮೀ ಆ್ಯಂಡ್ ಟು ಯು ಆಲ್. ಯಾಕೆಂದರೆ 400 ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ನಂದು. ಮೆನಿ ಮೋರ್ ಟು ಗೋ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಸೊ ಐ ಥಾಟ್ ಹೆಂಗೂ ಹೋಗ್ತಾ ಇದ್ದೀವಲ್ವ, ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ವಿಡಿಯೋ ಮಾಡ್ತಾ ಇರೋದು. ನಾನು ತಿರುಪತಿಗೆ ಹೋಗ್ತಾ 7-8 ಟೈಮ್ಸ್ ಆಯಿತು. ಲಾಸ್ಟ್ ಇಯರ್ ನಾನು ಹೋಗಿರಲಿಲ್ಲ, ಸೊ ಈ ವರ್ಷ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋದ್ವಿ. ಮುಂಚೆನೇ ನಾವು ದರ್ಶನ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಬ್ಯಾಂಗ್ಳೂರ್ ಟು ತಿರುಪತಿ ನಾವು ಟ್ರೈನ್ ಟ್ರಾವೆಲ್ ಮಾಡಿದ್ವಿ. ಅಲ್ಲಿಂದ ತಿರುಪತಿಯಿಂದ ಶ್ರೀವಾರಿ ಮೆಟ್ಲಿಗೆ ನಾವು ಹೋಗಬೇಕಾಗಿತ್ತು. ತಿರುಪತಿಯಿಂದ 16 ಕಿಲೋಮೀಟರ್ಸ್ ಇದೆ. ನೀವು ಬಸ್ ಟ್ರಾವೆಲ್ ಮಾಡ್ಬೋದು. ಅರ್ಲಿ ಮಾರ್ನಿಂಗ್ 5 o'clock ಬಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಾವು ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟೋಟಲ್ 2388. ಒಂದೇ ಸ್ಪೀಡಲ್ಲಿ ಕನ್ಸಿಸ್ಟೆನ್ಸಿಯಿಂದ ನಡೆದ್ರೆ 1.5 to 2 ಅವರ್ಸಲ್ಲಿ ಮುಗಿಸ್ಬೋದು. ಕಿಲೋಮೀಟರ್ ಡಿಸ್ಟೆನ್ಸ್ ಬಂದು ಈ ಸ್ಟೆಪ್ಸ್ದು 2.2 ಕಿಲೋಮೀಟರ್ಸ್ ಏನೋ ಇದೆ. ನಾವು ಮಾರ್ನಿಂಗ್ ಆ್ಯಕ್ಚುಲಿ ಇದು ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಆಗೋ ಟೈಮ್ ಬಂದು 6 o'clock. ಸೊ ನಾವು ಸ್ಟಾರ್ಟ್ ಮಾಡಿದ್ದು 6:30 ಆ್ಯಂಡ್ ಅರೌಂಡ್ ಆಗಿತ್ತು. 8 ಗಂಟೆವರೆಗೂ ನಾವು ಹತ್ತಿದ್ವಿ. ಪ್ರತಿ ಸರಿ ತಿರುಪತಿಗೆ ಹೋದಾಗ್ಲೂ ನಾನು ಸ್ಟೆಪ್ಸ್ ಹತ್ಕೊಂಡೇ ಹೋಗಿದ್ದು. ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಆ ನೇಚರ್ ಮತ್ತು ಆ ಪಕ್ಷಿಗಳ ಶಬ್ದ, ತಣ್ಣಗಿರೋ ಗಾಳಿ, ಪ್ರತಿಯೊಂದೂ ಒಂಥರ ವೈಬ್ರೇಷನ್ ಥರ ಫೀಲ್ ಆಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ನ ಮಾಡ್ಕೊಳ್ಬೇಕು ಅಂತ ನಾನು ಪ್ರತಿ ಸರಿ ತಿರುಪತಿಗೆ ಹೋದಾಗೆಲ್ಲ ಸ್ಟೆಪ್ಸ್ ಹತ್ಕೊಂಡೇ ಹೋಗಿದ್ದು. ಸ್ವಲ್ಪ ಸ್ಟೆಪ್ಸ್ ಮಧ್ಯದಲ್ಲಿ ಅಂದರೆ 1200 ಸ್ಟೆಪ್ಸ್ ಆದಮೇಲೆ ತುಂಬ ಹಾರ್ಡ್ ಅನಿಸುತ್ತೆ ಒಂದು ಸ್ವಲ್ಪ. ಬಟ್ ಅಲ್ಲಿರೋ ಚಿಕ್ಕ ಮಕ್ಕಳೆಲ್ಲ ಹತ್ತುತ್ತಾ ಇರ್ತಾರೆ, ತುಂಬ ವಯಸ್ಸಾಗಿರೋರೆಲ್ಲ ಹತ್ತುತ್ತಾ ಇರ್ತಾರೆ. ಅವ್ರನ್ನ ನೋಡಿ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಬೂಸ್ಟಪ್ ಮಾಡಿಕೊಂಡು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆವಾಗ ಮುಗಿಯೋದೇ ಗೊತ್ತಾಗಲ್ಲ. ಪರ್ಸ್ನಲಿ ನನಗೆ ತುಂಬ ಚೆನ್ನಾಗಿ ಅನಿಸಿದೆ. ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೋದು, ಯಾರು ಬೇಕಾದರೂ ನಡಿಬೋದು, ಅದರಲ್ಲೇನಿಲ್ಲ. ಅಲ್ಲಿ ಹೋದ್ಮೇಲೆ ನಾವು ರೂಮ್ ಬುಕ್ ಮಾಡ್ಕೊಂಡ್ವಿ. ಒನ್ಸ್ ನೀವು ರೂಮ್ ಬುಕ್ ಮಾಡ್ಕೊಂಡ್ರಿ ಅಂದರೆ ನಿಮಗೊಂದು ಹಾಫ್ ಆನ್ ಅವರ್ ಅಥವಾ 1 hour ಒಳಗಡೆ ನಿಮಗೆ ರೂಮ್ ನಂಬರು ಮತ್ತು ಅದ್ರ ಡೀಟೇಲ್ಸ್ ಎಲ್ಲ ನಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಅದು ಬರೋಷ್ಟರಲ್ಲಿ ನಾವೇನು ಮಾಡಿದ್ವಿ, ಕಲ್ಯಾಣಿ ಇತ್ತಲ್ಲ ಅಲ್ಲೇ ಸ್ವಲ್ಪ ನೀರಲ್ಲಿ ಮುಳುಗಿ ಬಂದುಬಿಡೋಣ ಅಂತ ಹೋಗಿದ್ವಿ. ಅದು ಮುಗಿಸ್ಕೊಂಡಾದ್ಮೇಲೆ ಸ್ಪೆಷಲ್ ದರ್ಶನ ಟಿಕೆಟ್ನ ನಾವು 3 months ಬಿಫೋರೇ ಬುಕ್ ಮಾಡ್ಕೊಂಡಿರೋದ್ರಿಂದ ದರ್ಶನಕ್ಕೇನೂ ಜಾಸ್ತಿ ಟೈಮ್ ಹಿಡಿಲಿಲ್ಲ. ಅರೌಂಡ್ 5 o'clock ಆ ಥರ ನಾವು ದರ್ಶನಕ್ಕೆ ನಿಂತಿದ್ದು. 9 o'clock ಅಂದರೆ 4 ಅವರ್ಸಲ್ಲಿ ನಮ್ಮ ದರ್ಶನ ಆಯಿತು. ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಆದ್ವಿ ನಾವು. ಆ ಸ್ಪಿರಿಚುವಲ್ ಪವರೇ ಹಾಗೆ, ಲೈಕ್ ತುಂಬ ಸಮಾಧಾನ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಪ್ರತಿ ಬಾರಿ ಹೋಗಿ ಬಂದಾಗ್ಲೂ ಇನ್ನೊಂದು ಸರಿ ಹೋಗಬೇಕು ಅಂತ ಅನಿಸುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಪ್ರತಿ ಸರಿ ಹೋದಾಗಲೂ ಅನ್ಕೋತೀನಿ ಇನ್ನೊಂದು ಸರಿ ಬರ್ತೀನಿ ಅಂತ, ಅಷ್ಟು ಖುಷಿ ಕೊಡುತ್ತೆ. ಸೊ ಇದಾಗಿತ್ತು ನನ್ನ ತಿರುಪತಿ ಟ್ರಿಪ್ ಎಕ್ಸ್ಪೀರಿಯನ್ಸ್. ಹೋಪ್ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.